Dear students, our today's class is your 11th lesson, Japan and Brazil through a traveler's eye, written by George Mikes. As a students, what is the title of the lesson? Japan and Brazil through a traveler's eye. Japan and Brazil, they are the names of countries. Japan ಮತ್ತು Brazil countries, ದೇಶಗಳು. Through a traveler's eye, traveler ಅಂತ ಹೇಳಿದ್ರೆ ಪ್ರಯಾಣಿಕ. This lesson is a travelogue ಅಂತ ಹೇಳಿದ್ರೆ ಪ್ರವಾಸ ಕಥನ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಅಪರಿಚಿತ ದೇಶಗಳಿಗೆ ಹೋದಾಗ ಅಲ್ಲಿ ಆದ ಅನುಭವಗಳು, ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜನರ ನಡೆ ನುಡಿ ಇರ್ಬೋದು, ಎಲ್ಲ ಥರದ ಅನುಭವಗಳು, ಅವುಗಳ ಬಗ್ಗೆ ಒಂದು ಸಾಹಿತ್ಯವನ್ನು ರಚಿಸ್ತಕ್ಕಂಥದ್ದು ಪ್ರವಾಸ ಕಥನ. ಸೊ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧಿಯಾದ ಪ್ರಕಾರ ಅದು ಸಾಹಿತ್ಯದಲ್ಲಿ. ಆಗ ಏನು ಹೊಸ ಹೊಸ ಪ್ರದೇಶಗಳನ್ನ ಕಂಡುಹಿಡಿಯೋದು, ಅವುಗಳ ಬಗ್ಗೆ ತಮ್ಮ ಅನುಭವಗಳನ್ನ ಬರ್ಕೊಳ್ಳೋದು, ಅದೆಲ್ಲ ಇತ್ತೀಚೆಗೆ ಇದು ಕಡಿಮೆ ಆಗ್ತಾ ಇದೆ. ಹಿಯರ್ ಜಾರ್ಜ್ ಮೈಕ್ಸ್, ಆ ಥರ ಏನಿದ್ದಾರೆ ಜಾರ್ಜ್ ಮೈಕ್ಸ್ ಅವರು ಜಪಾನ್ ಮತ್ತು ಬ್ರೆಜಿಲ್ಗೆ ಭೇಟಿ ಕೊಟ್ಟಾಗ ಅವರಿಗಾದ ಅನುಭವಗಳನ್ನ ಈ ಲೆಸನಲ್ಲಿ ಬರ್ಕೊಂಡಿದ್ದಾರೆ. ಅವರೇನು ಜಪಾನ್ ಮತ್ತು ಬ್ರೆಜಿಲ್ಗೆ ಭೇಟಿ ಕೊಟ್ಟಿದ್ರಲ್ಲ, ಆಗ ಅವ್ರಿಗೆ ಜಪಾನಲ್ಲಿ ಅವ್ರಿಗೆ ಯಾವ ಥರ ಅನುಭವ ಆಯಿತು, ಬ್ರೆಜಿಲಲ್ಲಿ ಬಗ್ಗೆ ಏನು ಅನ್ನಿಸ್ತು ಹಾಗೆ. ಹಾಗಾಗಿ ಅವರ ಕಾಮೆಂಟ್ಸ್ ಆಫ್ ಜಾರ್ಜ್ ಮೈಕ್ಸ್, ಎಕ್ಸ್ಪೀರಿಯನ್ಸ್ ಆಫ್ ಜಾರ್ಜ್ ಮೈಕ್ಸ್ ವೆನ್ ಹಿ ವಿಸಿಟೆಡ್ ಜಪಾನ್ ಆ್ಯಂಡ್ ದೆನ್ ಬ್ರೆಜಿಲ್. ಈ ಲೆಸನನ್ನು ನಾವು ಎರಡು ಭಾಗ ಮಾಡೋಣ. ಫಸ್ಟ್ ಒನ್ ಜಪಾನ್ ಆ್ಯಂಡ್ ಜಾರ್ಜ್ ಮೈಕ್ಸ್. ಸೆಕೆಂಡ್ ಪಾರ್ಟ್ ಬ್ರೆಜಿಲ್ ಆ್ಯಂಡ್ ಜಾರ್ಜ್ ಮೈಕ್ಸ್. ಮೊದಲನೇ ಭಾಗದಲ್ಲಿ ಜಪಾನ್ ಮತ್ತು ಜಾರ್ಜ್ ಮೈಕ್ಸ್ ಇವ್ರ ಬಗ್ಗೆ ನೋಡೋಣ. ಸೊ ಈ ನಮ್ಮ ಮೊದಲನೇ ವಿಡಿಯೋದಲ್ಲಿ, ಮೊದಲನೇ ಕ್ಲಾಸಲ್ಲಿ ಜಪಾನ್ ಬಗ್ಗೆ ಓದೋಣ. ಜಾರ್ಜ್ ಮೈಕ್ಸ್ ಜಪಾನ್ ಬಗ್ಗೆ ಏನೇನು ಹೇಳ್ತಾ ಹೋಗ್ತಾರೆ ಅಂತ ಒಂದು 4-5 ಪಾಯಿಂಟ್ಸ್ಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಪ್ರವೇಸಿ ಆರ್ ಟೆಲಿಫೋನ್. ಹೌ ದ ಜಪಾನೀಸ್ ಯೂಸ್ ಟೆಲಿಫೋನ್. ನಿಮಗೆ ಜಪಾನ್ ಗೊತ್ತಿದೆ, ನಿಮಗೆ ತುಂಬ ಸಣ್ಣ ದೇಶ, ಜಾಗ ಇಲ್ಲ, ಜನಸಂಖ್ಯೆ ಎಲ್ಲೂ ಕೂಡ 1 ಇಂಚು ಜಾಗ ಕೂಡ ಉಳ್ಕೊಂಡಿಲ್ಲ. ಸೊ ಹಾಗಾದರೆ ಜಪಾನಲ್ಲಿ ಪ್ರವೇಸಿ ಹೇಗೆ ಸಿಗುತ್ತೆ? ಪ್ರವೇಸಿ ಅಂದರೆ ಈಗ ನಮ್ಮ ದೇಶಗಳು ತುಂಬ ಪಾರ್ಕ್ಗಳು, ಗಾರ್ಡನ್ಗಳಂತೆ, ಟೂರಿಸ್ಟ್ ಪ್ಲೇಸ್ಗಳೆಲ್ಲ ನೋಡ್ತೀರ. ಜನ ಮಾತಾಡ್ಕೋತಾ ಕಾಲ ಕಳೀತಾ ಇರ್ತಾರೆ, ದೊಡ್ಡ ದೊಡ್ಡ ಮನೆಗಳು. ನಮ್ಮಲ್ಲಿ ಜಪಾನಲ್ಲಿ ಕಷ್ಟ, ಪ್ರವೇಸಿ ಇಲ್ಲ, ಎಲ್ಲಿ ನೋಡಿದ್ರು ಜನ, ಸಾಗರ, ಸಮುದ್ರ, ಜನರಿಗೆ. ಪ್ರವೇಸಿ ಹೇಗೆ? ಫೋನಲ್ಲಿ ಮಾತಾಡೋದು ಹೇಗೆ? ಅದು ಒಂದು ಪಾಯಿಂಟ್ ತಗೊಳ್ತಾರೆ. ಸೆಕೆಂಡ್ ಪಾಯಿಂಟ್ ಈಸ್ ಬೋವಿಂಗ್ ಅಂತ ಹೇಳಿದ್ರೆ ಅವರಿಗೆ ನಾವು ನಮ್ಮಲ್ಲಿ ನಮಸ್ಕಾರ, ಕೈ ಜೋಡಿಸಿ ನಮಸ್ಕಾರ ಅಂತೀವಿ, ಇಲ್ಲ ನಮಸ್ಕಾರ ಅಂತೀವಿ. ಜಪಾನಲ್ಲಿ ಹೇಗೆ ಅಂತ ಹೇಳಿದ್ರೆ ಬೋ ಈ ಥರ. ನೀವು ಅಲ್ಲಿ ಆ ಪಾಠದ ಪಿಕ್ಚರಲ್ಲಿ ನೋಡಿ, ಅವರಿಬ್ಬರು ಜಪಾನೀಸ್ ಹೇಗೆ ಬೋ ಮಾಡ್ತಾ ಇದ್ದಾರೆ ಅಂತ. ಬೋ ಅಂದರೆ ಬಾಗೋದು ಅಂತ. ಹೇಗೆ ಬಾಗ್ತಾ ಇದ್ದಾರೆ ಅಂದರೆ ಹೌ ದೇ ಶೋ ರೆಸ್ಪೆಕ್ಟ್. ನಮ್ಮಲ್ಲಿ ನೋಡಿದ ತಕ್ಷಣ ಏನಂತೀವಿ ನಾವು? ರೆಸ್ಪೆಕ್ಟ್ ಕೊಡ್ತೀವಿ. ಅಂದರೆ ನಮಸ್ಕಾರ ಅಂತೀವಿ, ನಮಸ್ತೆ ಅಂತೀವಿ, ಗುಡ್ ಮಾರ್ನಿಂಗ್ ಅಂತೀವಿ, ಹಲೋ, ಹಾಯ್ ಅಂತೀವಿ, ಒಂದೊಂದು ರೀತಿಯಲ್ಲಿ. ಹಾಗೆ ಜಪಾನಲ್ಲಿ ಬೋವಿಂಗ್. ಸೊ ಅದ್ರ ಬಗ್ಗೆ, ಜಪಾನಲ್ಲಿ ಬೋವಿಂಗ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಇವನ್ ಅನಿಮಲ್ಸ್ ಆಲ್ಸೋ ಇನ್ ಜಪಾನ್ ದೇ ಡೂ ಬೋವಿಂಗ್. ಪ್ರಾಣಿಗಳು ಕೂಡ ಹೇಗೆ ಅನುಕರಣೆ ಮಾಡುತ್ತವೆ ಅದ್ರ ಬಗ್ಗೆ. ಆ್ಯಂಡ್ ದೆನ್ ಹೌ ಆರ್ ದ ಜಪಾನೀಸ್ ಅವರ ಬಿಹೇವಿಯರ್ ಹೇಗಿದೆ. ಆ್ಯಂಡ್ ಅಬೌಟ್ ಸೂಪ್ ಕುಡಿತೀವಿ, ಅದು ಜಪಾನಲ್ಲಿ ಯಾವ ರೀತಿ. ಸೊ ಇದೊಂದು 4-6 ಅಂಶಗಳ ಬಗ್ಗೆ ಜಪಾನ್ ಮೇಲೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಜಾರ್ಜ್ ಮೈಕ್ಸ್.
ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ ನಿಮಗೆ ಜಪಾನ್ ಮತ್ತು ಜಾರ್ಜ್ ಮ್ಯಾಕ್ಸ್ ಹೆಚ್ಚು ಸರಿ ಕೊಟ್ಟಿರ್ತಕ್ಕಂಥ ಕ್ವೆಶನ್. ಜಪಾನ್ ಬಗ್ಗೆನೇ ಹೆಚ್ಚು ಸರಿ ಕ್ವೆಶನನ್ನು ಕೇಳಿದ್ದಾರೆ. ಯಾಕಂದರೆ ಸಾಕಷ್ಟು ಆನ್ಸರ್ ಇದೆ ಮತ್ತು ಬರೀಲಿಕ್ಕೂ ಕೂಡ ಬ್ರೆಜಿಲ್ಗಿಂತ ಈಸಿ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಹೆಚ್ಚು ಪಾಠ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನಿಮಗೆ ಎಕ್ಸಾಮಿಗೆ ಬೇಕಾಗಿರೋ ಪಾಯಿಂಟ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಗೆ ಆ ಪಾಯಿಂಟ್ಸನ್ನ 2-3 ಸತಿ ಹೇಳ್ತಾ ಹೋಗ್ತೀನಿ. ನೀವು ಆ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಅದೇ ಥರದ ಸಾಲುಗಳನ್ನ ರಿಪೀಟ್ ಮಾಡಿ ನಿಮಗೆ ಒಂದು ಆನ್ಸರ್ ಆಗುತ್ತೆ. ನಾವು ಸ್ಟೂಡೆಂಟ್ಸ್ ಟೇಕ್ ಪೇಜ್ ನಂಬರ್ 97. In 96 you see the picture of 2 Japanese. ಇಬ್ಬರು ಜಪಾನೀಸ್ ಹ್ಯಾಗೆ ಬೌ ಮಾಡ್ತಾ ಇದ್ದಾರೆ ನೋಡಿ. ಬೌ ಅಂದ್ರೇನು? ಬಾಗೋದು, ರೆಸ್ಪೆಕ್ಟ್ ತೋರಿಸೋದು. ಆ ಹೆಂಗ್ಸ್ ಹಿಂದ್ಗಡೆ ಮಗುನ ಕಟ್ಕೊಂಡಿದ್ದಾಳೆ, ಅದು ಕೂಡ ಬಾಗುತ್ತೆ. ಅಂದರೆ ಬೈ ಬರ್ತ್ ಅದಕ್ಕೆ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ, ಯಾಕೆ ಬೌ ಮಾಡಬೇಕು, ಯಾರಿಗೆ ಎಷ್ಟು ಬೌ ಮಾಡಬೇಕು ಅಂತ. ಪೇಜ್ ನಂಬರ್ 97, ಜಪಾನೀಸ್ ಮ್ಯಾನರ್ಸ್. ನೀವು ಪೇಜ್ ನಂಬರ್ 97 ಮೇಲೊಂದು ಭಾಗ ಇದೆ, ನೋಟ್ ಆನ್ ಟ್ರಾವೆಲ್ ರೈಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಅದು ಒಂದು ಐಡಿಯಾಸ್ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಏನು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು, ಅದು ಎಕ್ಸಾಮ್ ದೃಷ್ಟಿಯಿಂದ ಏನೂ ಇಲ್ಲ. ನಿಮಗೆ ಎಕ್ಸಾಮ್ ಬೇಕಾಗಿರ್ತಕ್ಕಂಥದ್ದು ಜಪಾನೀಸ್ ಮ್ಯಾನರ್ಸ್ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ನೋಡ್ಕೋಬೇಕು. A quarter of an hour in Japan will convince you that you are among exquisitely well-mannered people. Exquisitely well-mannered people ಅಂಡರ್ಲೈನ್ ಮಾಡಿ. ನಿಮ್ಮ ಜಪಾನ್ ಬಗ್ಗೆ ಆನ್ಸರ್ ಮೊದಲನೇ ಸಾಲೇ ಇದಾಗಿರಬೇಕು. ಎಸ್, ಇಫ್ ಯು ಆರ್ ಕ್ವಾರ್ಟರ್ ಆಫ್ ಅನ್ ಅವರ್ ಇನ್ ಜಪಾನ್, ಕ್ವಾರ್ಟರ್ ಆಫ್ ಅನ್ ಅವರ್, ಅವರ್ ಅಂದರೆ 60 minutes, ಕ್ವಾರ್ಟರ್ ಕಾಲ್ ಭಾಗ, ಒಂದು 15 ನಿಮಿಷ. If you are just 15 minutes in Japan, then you understand very well that Japanese are exquisitely well-mannered people. ಒಂದು ಕಾಲು ಗಂಟೆ ನೀವು ಜಪಾನಲ್ಲಿದ್ದರೆ ಗೊತ್ತಾಗ್ಬಿಡುತ್ತೆ. ಜಪಾನೀಸ್, ಜಪಾನ್ ದೇಶ, ಜಪಾನೀಸ್ ಅಂದರೆ ಜಪಾನಿಯರು, ಜಪಾನಲ್ಲಿ ಇರ್ತಕ್ಕಂಥ ಜನ, ಜಪಾನೀಸ್. ಎಕ್ಸ್ಕ್ಯೂಸ್ಲಿ ವೆಲ್ ಮ್ಯಾನರ್ಡ್ ಅಂದರೆ ನಾವು ಎಷ್ಟು ಸುಸಂಸ್ಕೃತರು, ಎಂಥ ನಡತೆ ಇರ್ತಕ್ಕಂಥ ಜನ. ನೀವೊಂದು ಕಾಲು ಗಂಟೆ ಜಪಾನಲ್ಲಿದ್ದರೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಈ ಸಾಲನ್ನು ನೋಟ್ಸಲ್ಲಿ ಮೊದಲನೇ ಸಾಲಾಗಿ ಬರ್ಕೊಳ್ಳಿ. ಜಪಾನೀಸ್ ಆರ್ exquisitely well-mannered people. People who live on a hopelessly overcrowded island have to respect one another's privacy, or rather would have to if they had any privacy, but they don't. Place of the overcrowded. ಏನು overcrowded ಅಂದರೆ? ಕ್ರೌಡ್ ಅಂದರೆ ಜನ, ಜಾತ್ರೆ. ಓವರ್ ಕ್ರೌಡೆಡ್, ಸಿಕ್ಕಾಪಟ್ಟೆ ಜನ, ಎಲ್ಲ ನೋಡಿದ್ರು ಜನ. ಅಂಥ ಪ್ಲೇಸಲ್ಲಿ ಹೌ ಟು ರೆಸ್ಪೆಕ್ಟ್ ಒನ್ಸ್ ಪ್ರೈವೇಸಿ ಅಂದರೆ ಅವರೇನೋ ಒಂಥರ ಪ್ರೈವೇಟಾಗಿ ಅವರೇನೋ ಮಾತಾಡ್ಕೋತಾ ಇದ್ದಾರೆ, ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಗಿವ್ ದೆಮ್ ರೆಸ್ಪೆಕ್ಟ್. ಸೊ ಕರ್ಟಸಿ ಆಸ್ ಎ ಡಬಲ್ ಫಂಕ್ಷನ್. ಕರ್ಟಸಿ ಮೀನ್ಸ್ ಗಿವಿಂಗ್ ರೆಸ್ಪೆಕ್ಟ್. ಕರ್ಟಸಿ ಅಂಡರ್ಲೈನ್ ಮಾಡಿ. It is courtesy and it is substitute of privacy. ಅದನ್ನು ಅಂಡರ್ಲೈನ್ ಮಾಡಿ. ವಾಟ್ ಈಸ್ ದ ಸಬ್ಸ್ಟಿಟ್ಯೂಟ್ ಆಫ್ ಪ್ರೈವೇಸಿ? 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಏನು? ವಾಟ್ ಈಸ್ ದ ಸಬ್ಸ್ಟಿಟ್ಯೂಟ್ ಆಫ್ ಪ್ರೈವೇಸಿ? ಆನ್ಸರ್ ಈಸ್ ಕರ್ಟಸಿ. ಪ್ರೈವೇಸಿ ಬೇಕಪ್ಪ, ಯಾರೋ ಒಬ್ಬರು ಏನೋ ಮಾತಾಡ್ತಾ ಇದ್ದಾರೆ, ಪರ್ಸನಲಾಗಿ ಯಾರ್ಯಾರೋ ಇಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ಗಿವ್ ದೆಮ್ ರೆಸ್ಪೆಕ್ಟ್. ದಟ್ ಈಸ್ ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಇನ್ ಜಪಾನಲ್ಲಿ ಬೇರೆ ದಾರಿನೇ ಇಲ್ಲ. ಇಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆಲ್ಲೋ ಪಾರ್ಕಿಗೆ ಕಳ್ಸೋಕ್ಕೆ ಬರೋಲ್ಲ. ಅವರಿಬ್ಬರಿಗೆ ಏನು ಮಾಡಬೇಕು? ಮಾತಾಡ್ಕೊತಾ ಇದ್ದಾರಾ, ಲೆಟ್ ದೆಮ್ ಟಾಕ್, ಮಾತಾಡ್ಕೊಳ್ಳಿ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ವಿ ಹ್ಯಾವ್ ಟು ಗಿವ್ ದೆಮ್ ರೆಸ್ಪೆಕ್ಟ್. ಸೊ ವಾಟ್ ಈಸ್ ದ ಸಬ್ಸ್ಟಿಟ್ಯೂಟ್ ಆಫ್ ಪ್ರೈವೇಸಿ ಇನ್ ಜಪಾನ್? ಆನ್ಸರ್ ಈಸ್ ಕರ್ಟಸಿ. ಕರ್ಟಸಿ ಮೀನ್ಸ್ ಗಿವಿಂಗ್ ರೆಸ್ಪೆಕ್ಟ್. Take for example the little red telephones in the streets, shops, halls of hotels. For example, you look at the red telephones. ಸೊ ನೀವು ನಮ್ಮ ದೇಶದಲ್ಲೂ ನೋಡಿದ್ರಿ, ಅಂಗಡಿಗಳಲ್ಲೆಲ್ಲ ಏನು ಕಾಯಿನ್ ಬಾಕ್ಸ್, ಫೋನ್ ಮಾಡಲಿಕ್ಕೆ ಎಲ್ಲರ ಹತ್ರ ಮೊಬೈಲ್ ಇರ್ತಿರ್ಲಿಲ್ಲ ಅವಾಗ. ಕಾಯಿನ್ ಬಾಕ್ಸ್, ₹1 ಕಾಯಿನ್ ಹಾಕೋದು, ಫೋನಲ್ಲಿ ಮಾತಾಡೋದು ಅಂತ.
ಇಲ್ಲ ಬೂತ್ಗಳು ಬಂದು ಒಂದು ಗ್ಲಾಸ್ ಬೂತ್ ಮಾಡೋರು ಅದರೊಳಗೆ ಹೋಗಿ ಪ್ರವೇಶಿ ಮಾತಾಡ್ತಾ ಇದ್ವಿ. ಕಾಯಿನ್ಸ್ ಹಾಕೋದು ಇಲ್ಲ ಎಷ್ಟು ಕರೆನ್ಸಿ ಆಯಿತೋ ಅಷ್ಟು ದುಡ್ಡು ಕಟ್ತಾ ಇದ್ವಿ ಮಾತಾಡಿದ್ಮೇಲೆ. ಆ ಥರ ಆ ಬಾಕ್ಸ್ ಹಾಕಲಿಕ್ಕೆ ಜಾಗ ಬೇಕು, ಸ್ಪೇಸ್ ಬೇಕು. ಅದು ಬಿಟ್ಟಾದ್ಮೇಲೆ ನಾವು ಇದು ಕಾಯಿನ್ ಬಾಕ್ಸ್ ನೋಡಿದ್ವಿ. ಏನು ಒಂದು ಕಂಬ ಅದಕ್ಕೆ ಏನಾದರೂ ಕಾಯಿನ್ ಬಾಕ್ಸ್ ಹಾಕಿರೋದು, ಒಂದು ಕಾಯಿನ್ ಹಾಕೋದು, ಮಾತಾಡೋದು. ಅದು ಬಿಟ್ಟರೆ ಇನ್ಯಾವ ಪ್ಯಾಟ್ರನ್ ನೋಡ್ತೀವಿ, ಟೇಬಲ್ ಮೇಲೆ ಕೌಂಟ್ರ್ ಮೇಲೆ, ಅಂಗಡಿ ಅಂದ್ಕೊಳ್ಳಿ, ಕೌಂಟ್ರು ಟೇಬಲ್ ಇರುತ್ತೆ, ಅದ್ರ ಮೇಲೆ ಒಂದು ಫೋನ್ ಇಟ್ಟಿರ್ತಾರೆ, ಆ ಫೋನ್ ಎತ್ಕೊಂಡು ಮಾತಾಡೋದು. ನಮಗೆ ಅದರಲ್ಲಿ ಪ್ರವೇಶ ಸಿಗಲ್ಲ. ನಾವು ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ರೆ ಕ್ಯಾಶಿಯರ್ ಕೇಳಿಸ್ಕೊತಿರ್ತಾನೆ, ಅಂಗಡಿಯವ್ರು ಕೇಳಿಸ್ಕೊತಾ ಇರ್ತಾರೆ, ಅಕ್ಕಪಕ್ಕದವ್ರು ಕೇಳಿಸ್ತಾರೆ, ಇಷ್ಟ ಆಗಲ್ಲ. ನಮಗೆ ಬೂತ್ ಬೇಕು ಪ್ರೈವೇಟಾಗಿ ಮಾತಾಡಲಿಕ್ಕೆ. ಇನ್ ಜಪಾನ್ there is no space to keep the booths. So what do? The red telephones, they are kept on the tables, on the counter of shops, malls. ಸೊ ಜಪಾನಲ್ಲಿ ಪ್ಲೇಸ್ ಇಲ್ಲ, ಬೂತ್ಗಳನ್ನ ಬೂತ್ ಹಾಕುವಷ್ಟು ಪ್ಲೇಸ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲೇ ಟೇಬಲ್ ಮೇಲೆ ಫೋನ್ ಇಟ್ಟಿರ್ತಾರೆ. The instrument is situated on a table or on a counter. They have no space to spare bar booths. The phone, it is a red phone. So ಅದರಲ್ಲಿ ರೆಡ್ ಕಲರ್ ಇರುತ್ತೆ ಫೋನ್. ಅದನ್ನು ಇಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಕೌಂಟರ್ ಮೇಲೆ ಇಟ್ಟಿರ್ತಾರೆ. Because there is no space for booths. Yes, why do the Japanese keep the red phones on counter? Because there is no place for booths. You conduct your most confidential business transactions, your intimate love quarrels in public, yet in private, perfect privacy. You can carry on your quarrels, your business matters, or your love matters, but in privacy. Nobody disturbs you. ಜಪಾನಲ್ಲಿ ಹಾಗೆ ಏನಾದರೂ ಬಿಸ್ನೆಸ್ ಏನಾದರೂ ಮ್ಯಾಟರ್ಸ್ ಮಾತಾಡ್ಕೋಬೇಕಾ, ಆ ಟೇಬಲ್ ಮೇಲಿರೋ ಫೋನ್ ಎತ್ಕೋತಾರೆ, ಮಾತಾಡ್ತಾರೆ. ಯಾರಾದರೂ ಕೇಳಿಸ್ಕೋಬೋದು, ಯಾರಾದರೂ ಬಿಡ್ಬೋದು. ಬಟ್ ಇನ್ ಜಪಾನ್ ನೋಬಡಿ ಕೇರ್ಸ್ ಇಟ್. ಯಾರೂ ಕೇರ್ ಮಾಡಲ್ಲ, ಯಾರೂ ಕೇಳಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಯಾರ ಬಿಸ್ನೆಸ್ ಯಾರೂ ಕೇಳಿಸ್ಕೊಳ್ಳಲ್ಲ. ಆ್ಯಂಡ್ ಆಲ್ಸೋ ಲವ್ ಕ್ವಾರಲ್ಸ್. ಕ್ವಾರಲ್ ಅಂದರೆ ಜಗಳ, ಯಾವ್ದಾದ್ರು ಪ್ರೀತಿ ಜಗಳ ಅಥವಾ ಅಫೇರು ಇನ್ನೇನು ಅಂದ್ಕೊಳ್ಳಿ, ಅದೂ ಅಷ್ಟೇ. ನಮ್ಮಲ್ಲಿ ಏನು ಮಾಡ್ತಾರೆ, ಮೊಬೈಲ್ ತೊಗೊಂಡು ಎಲ್ಲೋ ಒಂದು ಜಾಗಕ್ಕೆ ಹೋಗಿ ಕುತ್ಕೊಂಡು ಮಾತಾಡ್ತಾರೆ. ಅದೆಲ್ಲ ಜಾಗ ಸಿಕ್ಕಾಪಟ್ಟೆ ಇದೆ. ಜಪಾನಲ್ಲಿ ಹಂಗೆ ಜಾಗ ಇಲ್ಲ. ಅದಕ್ಕೆ ಏನಂದರೆ ಅಲ್ಲಿ ಟೇಬಲ್ ಮೇಲಿದೆ, ಅಲ್ಲೇ ಎತ್ಕೊಂಡು ಫೋನ್ ಇಟ್ಕೊಂಡು ಜಗಳ ಹೊಡಿತಿರ್ತಾರೆ, ಮಾತಾಡ್ತಾ ಇರ್ತಾರೆ. ಬಟ್ ದ ಪೀಪಲ್ ಸರೌಂಡಿಂಗ್ ದೇ ಗಿವ್ ರೆಸ್ಪೆಕ್ಟ್, ನೋಬಡಿ ಡಿಸ್ಟರ್ಬ್ಸ್. ಇಟ್ ಈಸ್ ಇನ್ ಪ್ರೈವೇಸಿ. ನಾವು ಅನ್ಕೋತೀವಿ ಈ ಜನದ ಜಾತ್ರೆಯಲ್ಲಿ ಹೆಂಗೆ ಮಾತಾಡ್ತಾರೆ, ಪ್ರೈವೇಸಿನೇ ಇರಲ್ಲ ಅಂತ. ಇಲ್ಲ, ಜನಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಯಾರೂ ಡಿಸ್ಟರ್ಬ್ ಮಾಡಲ್ಲ. Any passerby could listen in, but nobody does. A man's telephone receiver is casual. Anybody can listen to it, but definitely nobody listens to. ಯಾರು ಬೇಕಾದ್ರೆ ಕೇಳಿಸ್ಕೋಬೋದು, ಆದರೆ ಯಾರೂ ಕೇಳಿಸ್ಕೊಳ್ಳಲ್ಲ. ಯಾವ ಜಪಾನಿನೂ ಅದಕ್ಕೆ ಕಿವಿ ಕೊಡಲ್ಲ. ಆ ಲಾಸ್ಟ್ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್. ಟೆಲಿಫೋನ್ ರಿಸೀವರ್, ಟೆಲಿಫೋನ್ ಇರುತ್ತಲ್ಲ, ಟೆಲಿಫೋನ್ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಅದನ್ನ ಹಿಡ್ಕೊಂಡಿರ್ತಾನಲ್ಲ, ಮಾತಾಡ್ತಿರ್ತಾನಲ್ಲ, ಇಟ್ ಈಸ್ ಕ್ಯಾಸಲ್. ಕ್ಯಾಸಲ್ ಅಂದ್ರೇನು, ಕೋಟೆ ಅಂತ ಅರ್ಥ. ಅದು ಅವನ ಕೋಟೆ. ಕೋಟೆ ಅಂದ್ರೇನು, ಅವನ ಸುತ್ತ ಒಂದು ಕೋಟೆ ಕಟ್ಕೊಂಡಿದ್ದಾನೆ ಅಂತ ಅವನು ಅನ್ಕೋಬೇಕು, ಊಹಿಸ್ಕೋಬೇಕು. ಯಾರು ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಡರ್ಲೈನ್ ಮಾಡಿ, ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಈಸ್ ಇಸ್ ಕ್ಯಾಸಲ್. ಅದಕ್ಕೆ ಏನಾದರೂ ಆಪ್ಷನ್ಸ್ ಕೊಟ್ಟರೆ ಅಥವಾ ಡ್ಯಾಶ್ ಕೊಟ್ಟರೆ, ಇನ್ ಜಪಾನ್ ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಈಸ್ ಇಸ್ ಡ್ಯಾಶ್ ಕ್ಯಾಸಲ್. ಕ್ಯಾಸಲ್ ಅಂತಂತಂದರೆ ಕೋಟೆ ಅಂತ. ಅಂದರೆ ನನಗೆ ಪ್ರೊಟೆಕ್ಷನ್ನು, ನನ್ನ ಸೇಫ್ಟಿ, ನನ್ನ ಪ್ರೈವೇಸಿ ಅಂತೇಳಿ ಆನ್ಸರ್ ಅದಕ್ಕೆ. ಯು ವಿಲ್ ಸೊ ದಿಸ್ ಫಸ್ಟ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಟೆಲಿಫೋನ್. ಇಲ್ಲೊಂದು 3 ಲೈನ್ಸನ್ನು ನೀವು ನೋಟ್ಸಲ್ಲಿ ಬರ್ಕೊಳ್ಳಿ. ಒನ್ ಈಸ್ Japanese are exquisitely well-mannered people. Courtesy is a substitute of privacy. In Japan, telephones are kept on tables because there is no place to keep the booths. A telephone receiver is casual. Nobody listens to the business transaction or love quarrels about who is talking in the telephone. ಈ 4 ಸಾಲನ ಬರೆದು ಬರೆಟ್ ಮಾಡಿ. ಯು ವಿಲ್ ಅಫ್ಕೋರ್ಸ್ ಇಮ್ಮಿಡಿಯೇಟ್ಲಿ
notice their mania for bowing. Underline mania for bowing. Bowing ಅಂದ್ರೇನು ಬಾಗೋದು, ಬೋವ್. ಆನ್ ಚಿಲ್ಡ್ರನ್ನಲ್ಲಿ ಬೋವ್ ಅನ್ನೋ ವರ್ಡ್ ನೋಡಿದ್ದೀರಾ. ಬೋವ್ ಅಂದರೆ ಬಾಗೋದು, ಅಂದರೆ ಬಿಲ್ಲಿನ ಥರ ಬಾಗೋದು ಅಂತೇಳಿ. ಸೊ ಜಪಾನೀಸ್ ಆ ಪಿಕ್ಚರಲ್ಲಿ ನೋಡಿ ಎಲ್ಲರೂ ಈ ಥರ ಬಾಗ್ತಾರೆ. ಮೇನಿಯಾ ಫಾರ್ ಬೋವಿಂಗ್. ಮೇನಿಯಾ ಅಂದರೆ ಹುಚ್ಚು, ಮ್ಯಾಡ್ನೆಸ್. ಜಪಾನೀಸ್ಗೆ ಏನಪ್ಪ ಹುಚ್ಚು, ಎಲ್ರಿಗೂ ತಲೆ ಬಗ್ಗಿಸ್ತಾರೆ ಅಂದರೆ ಈ ಥರ ಬಾಗ್ತಾ ಇರ್ತಾರೆ. Everybody keeps bowing to everybody with the ceremonious solemnity of a courtier, yet with a great deal of natural and inimitable grace. In Japan, wherever you go, they bow to everybody in a ceremonious style, in inimitable style. ಇಮಿಟಬಲ್ ಅಂದರೆ ಅನುಕರಣೆ ಮಾಡ್ತಕ್ಕಂಥದ್ದು. ಇಮಿಟಬಲ್ ಅಂದರೆ ಅನುಕರಣೆ ಮಾಡೋಕ್ಕಾಗಲ್ಲ, ಅಂದರೆ ಎಲ್ಲರಿಗೂ ಅವ್ರವ್ರದ್ದೇ ಸ್ಟೈಲು, ಎಲ್ಲರದ್ದು ಒಂದೇ ಸ್ಟೈಲ್ ಇರಲ್ಲ. ಈಗ ನಾವು ಹಾಯ್ ಹೇಳ್ಬೇಕಾದ್ರೆ ಹಾಯ್ ಅಂತೀವಿ, ಇನ್ನೊಬ್ರು ಹಲೋ ಅಂತಾರೆ, ಅವ್ರವ್ರ ಸ್ಟೈಲ್. ನಮಸ್ತೆ ಹೇಳೋದ್ರಲ್ಲೂ ಬೇರೆ ಬೇರೆ ಸ್ಟೈಲ್ ಇಲ್ಲ. ಹಾಗೆ ಜಪಾನೀಸಲ್ಲೂ ಕೂಡ ಅಷ್ಟೇ, ಅವ್ರು ಬೋವಿಂಗ್ ಅವ್ರವ್ರದ್ದೇ ಸ್ಟೈಲಲ್ಲಿ, ಇನ್ಎವಿಟಬಲ್ ಸ್ಟೈಲಲ್ಲಿ ಮಾಡ್ತಾರೆ. ಸೊ ನೀವು ಪಾಯಿಂಟನ್ನು ಇಲ್ಲಿ ಯಾವುದು ಯೂಸ್ ಮಾಡ್ಕೋಬೇಕು ಅಂತಂದರೆ, ಜಪಾನೀಸ್ ಮೇನಿಯಾ ಫಾರ್ ಬೋವಿಂಗ್. ಎವ್ರಿಬಡಿ ಬೋವ್ಸ್ ಟು ಎವ್ರಿ ಒನ್ಸ್ ಇನ್ ಎ ಸೆರೆಮೋನಿಯಸ್ ಸ್ಟೈಲ್, ಇನ್ ಅನ್ inimitable ಸ್ಟೈಲ್. Bowing is rather less nor more silly than shaking hands or kissing the cheek, but it is quainter, more formal, more oriental. It is also infectious. Bowing is just like how we shake hands. ನಾವು ಶೇಕ್ ಹ್ಯಾಂಡ್ಸ್ ಕೊಡ್ತೀವಲ್ಲ, ಯಾರಾದರೂ ಸಿಕ್ಕರೆ ಕೈ ಹಿಡ್ಕೋತೀವಿ, ಶೇಕ್ ಹ್ಯಾಂಡ್ಸ್ ಕೊಡ್ತೀವಿ. ಕೆಲವರು ಬೆನ್ನಿಗೆ ಪಟ್ ಅಂತ ಹೊಡಿತಾರೆ, ಒಬ್ಬೊಬ್ರು ಒಂದೊಂದು ಸ್ಟೈಲ್. ಸೊ ಇನ್ ಜಪಾನ್, ಬೋವಿಂಗ್ ಇಟ್ ಈಸ್ ಜಸ್ಟ್ ಲೈಕ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಕಿಸ್ಸಿಂಗ್ ದ ಚೀಕ್ಸ್. ಇನ್ನು ನೀವು ಅಮೆರಿಕಾ, ಇಂಗ್ಲೆಂಡ್ ಹೋದರೆ ದೇ ಕಿಸ್ ಈಚ್ ಅದರ್ ಇನ್ ಎ ನ್ಯಾಚುರಲ್ ಸ್ಟೈಲ್, ಇನ್ ಅನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷನ್ ಅಂತ ಹೇಳಿದ್ರೆ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗೋದು. ಸೊ ಇವರು ಎಕ್ಸ್ಪರ್ಟ್ಸ್ ಜಪಾನೀಸು, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಬೋವಿಂಗನ್ನು ಮಾಡ್ತಿರ್ತಾರೆ, ಅವ್ರದ್ದೇ ಆದ ಸ್ಟೈಲಲ್ಲಿ. ಸೊ ಇದಕ್ಕೆ ನೀವು ಯಾವ ಥರ ಸೆಂಟೆನ್ಸ್ ಮಾಡಬೇಕು? ಬೋವಿಂಗ್ ಈಸ್ just like shaking hands or kissing cheeks in their style, and also it is more infectious. ಅಲ್ಲಿಗೆಲ್ಲ ಆ ಥರ ಬರ್ಕೊಳ್ಳಿ. After a few hours you start bowing yourself. If you go to Japan, if you are there for just 15 minutes, then what happens? You also start bowing. ಜಪಾನಲ್ಲಿ ಒಂದು 15 ನಿಮಿಷ ಇದ್ದರೆ ಸಾಕು. 15 ನಿಮಿಷ ನೋಡಿ ನೀವೇನು ಮಾಡ್ತೀರಾ? ಯು ಆಲ್ಸೋ ಸ್ಟಾರ್ಟ್ ಬೋವಿಂಗ್. ಮತ್ತೆ ಯಾರಾದರೂ ಸಿಕ್ಕರೆ ಲೈಕ್ ದಟ್, ಇನ್ಯಾರಾದರೂ ಸಿಕ್ಕರೆ ಲೈಕ್ ದಟ್, ಯು ಸ್ಟಾರ್ಟ್ ಆಲ್ಸೋ ಬೋವಿಂಗ್. ಅಷ್ಟು ಇನ್ಫೆಕ್ಷಿಯಸ್ ಇದು. ಅಂದರೆ ಒಬ್ಬರು ನೋಡಿ ಒಬ್ರಿಗೆ ಕಲಿಯೋದು. ಬೇರೆ ಯಾರೇ ದೇಶದೂರಲ್ಲಿ ಹೋದರೂ ಕೂಡ ಒಂದು 15 ನಿಮಿಷ ನೋಡ್ತಿದ್ದಾಗೆ ಓದೋರು ಕೂಡ ಬೋವಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಸೆಂಟೆನ್ಸ್ ತಗೊಳ್ಳಿ. ಇನ್ ಜಪಾನ್ ಬೋವಿಂಗ್ ಈಸ್ ಇನ್ಫೆಕ್ಷಿಯಸ್. You also start bowing. But you bow too deeply or not deeply enough. You bow to the wrong man at the wrong time. You do not clasp your hands in front of you, which is bad, or you do, which is worse. If you are a foreigner, if you are not a Japanese, ನೀವು ಜಪಾನ್ನವ್ರಲ್ಲ ಅಂದ್ಕೊಳ್ಳಿ, ನೀವು ಯಾರೋ ಫಾರಿನರ್ಸ್ ಅಂದ್ಕೊಳ್ಳಿ, ನೀವು ಜಪಾನಲ್ಲಿ ಬೋವಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ದಟ್ ಬೋವಿಂಗ್ ಈಸ್ ನಾಟ್ ಪರ್ಫೆಕ್ಟ್ ಅಟ್ ಆಲ್. ಜಪಾನೀಸ್ಗೆ ಅವ್ರದ್ದೇ ಆದ ಅರ್ಥಗಳಿರುತ್ತೆ, ಅವ್ರದ್ದೇ ಆದ ಸ್ಟೈಲ್ ಇದೆ. ನಾವು ಕಂಡುಕೊಂಡವರೆಲ್ಲ ನಾವು ಬೋವಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ? ಒನ್ ಈಸ್ ವಿ ಗೋ ಟು ಎ ರಾಂಗ್ ಮ್ಯಾನ್, ರಾಂಗ್ ಟೈಮ್. ನಾವು ಯಾರೋ ಒಬ್ರಿಗೆ ಯಾವ ಥರ ಬೋ ಮಾಡಬೇಕು ಆ ಥರ ಮಾಡಲ್ಲ, ಬಟ್ ಹಿಂಗೆ ಬಾಗ್ತೀವಿ. ರಾಂಗ್ ಟೈಮ್,
ಯಾವ ಟೈಮಲ್ಲಿ ಯಾವ ಥರ ಬೌ ಮಾಡಬೇಕು ರೂಲ್ಸ್ ಇದೆ. ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ಯಾವ ಥರ ಬೌ ಮಾಡಬೇಕು ರೂಲ್ಸ್ ಇದೆ. ಆ್ಯಂಡ್ ವಿ ಶುಡ್ ನಾಟ್ ಫೋಲ್ಡ್ ಹ್ಯಾಂಡ್ಸ್. ಮುಂದೆ ಈ ಥರ ಕೈ ಜೋಡಿಸ್ಕೋಬಾರ್ದು, ಇಟ್ ಲುಕ್ಸ್ ವರ್ಸ್ಟ್. ಸೊ ಅವ್ರದ್ದೇ ಆದ ಸ್ಟೈಲ್ ಇದೆ. ನಾವು ಫಾರಿನರ್ಸ್ ನಾವೇ ಯಾರೋ ಹೋಗ್ಬಿಟ್ರೆ ನಾವು ನಮಗೆ ಮನಸ್ಸಿಗೆ ಬಂದಂಗೆ ನಾವು ಬಾಗುತ್ತೀವಿ. ಸೊ ದೇರ್ ವಿಲ್ ಬಿ ಮೋರ್ ಮಿಸ್ಟೇಕ್ಸ್. You will discover that the Japanese have a complicated hierarchy in bowing. ಅಂಡರ್ಲೈನ್ ಮಾಡಿ ಈ ಸೆಂಟೆನ್ಸನ್ನು ಎತ್ಕೊಳ್ಳಿ ಆನ್ಸರಲ್ಲಿ. Japanese have a complicated hierarchy in bowing. Complicated hierarchy. Complicated ಅಂದರೆ ಕಾಂಪ್ಲಿಕೇಶನ್ ಅಂದರೆ ಭಾಳ ಕ್ಲಿಷ್ಟವಾದ, ಅಂದರೆ ತನ್ನದೇ ಆದ ರೂಲ್ಸ್. ಹೈರಾರ್ಕಿ ಅಂದ್ರೇನು? ಅಂತಸ್ತು. ಯಾರಿಗೆ ಯಾರು? ಈಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಅಂದ್ಕೊಳ್ಳಿ. ಟೀಚರ್ ಯಾವ ಥರ ಬೋ ಮಾಡ್ತಾರೆ, ಟೀಚರ್ ಪ್ರಿನ್ಸಿಪಾಲ್ಗೆ ಯಾವ ಥರ ಬೋ ಮಾಡ್ತಾರೆ, ಟೀಚರ್ ಸ್ಟೂಡೆಂಟ್ಗೆ ಯಾವ ಥರ ಬೋ ಮಾಡ್ತಾರೆ, ಟೀಚರ್ ಅಟೆಂಡ್ಗೆ ಯಾವ ಥರ ಬೋ ಮಾಡ್ತಾರೆ. ಅಂತಸ್ತಿಗೆ ತಕ್ಕಂತೆ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಜಪಾನೀಸ್ ಹ್ಯಾವ್, ಇಲ್ಲ ಇದನ್ನು ನೀವು ಬರ್ಕೋಬೇಕು. ಜಪಾನೀಸ್ ಹ್ಯಾವ್ ಎ ಕಾಂಪ್ಲಿಕೇಟೆಡ್ ಹೈರಾರ್ಕಿ ಇನ್ ಬೋಯಿಂಗ್. Who bows to whom? There are rules. Who bows to whom? ಯಾರು ಯಾರಿಗೆ ಬರ್ತಾ ಇದ್ದಾರೆ, ಬೋ ಮಾಡ್ತಾ ಇದ್ದಾರೆ. How deeply? ಎಷ್ಟು ಡೀಪಾಗಿ ಬೋ ಮಾಡಬೇಕು? ಇಷ್ಟ ಎಷ್ಟು ಬೋ ಮಾಡಬೇಕು. And for how long? How much of time? How long? ಎಷ್ಟೊತ್ತು ಬೋ ಮಾಡಬೇಕು? Is it 1 second, 2 seconds, 3 seconds? ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಅಂದ್ಬಿಡೋದು, ಹೀಗೆ ನಿಧಾನಕ್ಕೆ ತಲೆ ಎತ್ತೋದು. ಸೊ 3 factors ಆರ್ ಇಂಪಾರ್ಟೆಂಟ್. ಬೋವಿಂಗಲ್ಲಿ 3 factors. ಹೂ ಟು ಹೋಮ್, ಯಾರಿಗೆ ಮಾಡ್ತಾರೆ. ಹೌ ಡೀಪ್, ಎಷ್ಟು ಡೀಪಾಗಿ ತಲೆ ಬಾಗಿಸಬೇಕು. ಹೌ ಮಚ್, ಹೌ ಲಾಂಗ್, ಎಷ್ಟೊತ್ತು ಬೋ ಮಾಡಬೇಕು. One of the American states had an early traffic law which laid down that if 2 cars met at an intersection, neither was to move before the other had gone. ಅಮೇರಿಕಾದಲ್ಲಿ ಒಂದು ರೂಲ್ಸ್ ಅಂತೆ, ಟ್ರಾಫಿಕ್ ರೂಲ್ಸ್. ಟ್ರಾಫಿಕ್ ಅಂದರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಟ್ರಾಫಿಕ್ ವೆಹಿಕಲ್ ರೂಲ್ಸ್ ಏನು ಅಂತ ಹೇಳಿದ್ರೆ, ಈಗ 2 ಕಾರು ಇಂಟರ್ಸೆಕ್ಟ್, ಒಂದಕ್ಕೊಂದು ಎದುರು ಬಂದು ಕಾರ್ ನಿಂತ್ಬಿಟ್ಟು ಅಂದ್ಕೊಳ್ಳಿ. ವಿಚ್ ಒನ್ ಹ್ಯಾಸ್ ಟು ಮೂವ್, ವಿಚ್ ಒನ್ ಹ್ಯಾಸ್ ಟು ಗಿವ್ ವೇ. ಯಾವ ಕಾರು ದಾರಿ ಬಿಡಬೇಕು? ಒಂದು ಕಾರ್ ಸರ್ಕೊಳ್ಳೋ ತಕ್ಕಂತ ಇನ್ನೊಂದು ಕಾರ್ ಹೋಗೋಂಗಿಲ್ಲ ಅಂದರೆ ಅದು ಹೋಗಲ್ಲ, ಇದು ಹೋಗಲ್ಲ. ದ್ಯಾಟ್ ಈಸ್ ಎ ಸ್ಟ್ರಿಕ್ಟ್ಲಿ ಲಾ. ಅಂದರೆ ಇಬ್ಬರು ಎದುರು ಹೋದ್ರೂ ಆ ಥರ ಬರಲೇಬಾರ್ದು, ಆ ಥರ ಸಂದರ್ಭ ತಂದ್ಕೊಳ್ಳೇಬಾರ್ದು. ಆವಾಗ 2 ಕಾರು ಸರ್ಕೊಳ್ಳಲ್ಲ, ಇಬ್ಬರು ದಾರಿ ಬಿಟ್ಕೊಡಲ್ಲ. ಲೈಕ್ ದಟ್. ಸಿಮಿಲರ್ಲಿ, ಇಫ್ 2 Japanese bow, neither is to straighten up before the other stands erect in front of them. Like that, Japanese, then they bow. They bow at the same time, they bow, lift at the same time. ಜಪಾನೀಸಲ್ಲೂ ಅಷ್ಟೇ, ಇಬ್ಬರು ಜಪಾನೀಸ್ ಎದುರು ಬಂದರೆ ಅವ್ರು ಎಷ್ಟು ಪರ್ಫೆಕ್ಟ್ ಇದ್ದಾರೆ ಅಂದರೆ ಕರೆಕ್ಟಾಗಿ ಒಂದೇ ಸರಿ ನಂತರ ಒಂದೇ ಸರಿ ತಲೆ ಎತ್ತಾರೆ. ಒಂದು ಸ್ವಲ್ಪನೂ ಹಿಂದೆ ಮುಂದೆ ಆಗಲ್ಲ. ದೇ ಆರ್ ಸೋ ಪರ್ಫೆಕ್ಟ್. A little complicated to us. They manage it without difficulty, and even the smallest difference in rank, standing, age, social position will be subtly reflected in that split second. One man's bow is shorter than the others. For us, for people like us, we do so many mistakes. ನಮ್ಮಂಥವ್ರಿಗಾದ್ರೆ ಮಿಸ್ಟೇಕ್ ಮಾಡಿಬಿಡ್ತೀವಿ. ಒಬ್ಬರನ್ನ ತಲೆ ಬಗ್ಸಿರ್ತಾರೆ, ಒಬ್ಬರು ತಲೆ ಎತ್ತಿಬಿಡ್ತಾರೆ. ಬಟ್ ಇನ್ ಜಪಾನ್ ದೇ ಆರ್ ಸೋ ಪರ್ಫೆಕ್ಟ್. ಇಬ್ಬರು ಅಷ್ಟು ಪರ್ಫೆಕ್ಟಾಗಿ ಒಂದೇ ಸರಿ. ಅದರಲ್ಲಿ ಯಾವ್ಯಾವುದನ್ನು ಗಣನೆಗೆ ತಗೋತಾರೆ, ಲೆಕ್ಕಕ್ಕೆ ತಗೋತಾರೆ. ರ್ಯಾಂಕ್, ಯಾವ ರ್ಯಾಂಕ್ ಅಂತಂದರೆ ಅವರ ಅಂತಸ್ತು. ಶ್ರೀಮಂತರು ಬಡವರಿಗೆ, ಬಡವರು ಶ್ರೀಮಂತರಿಗೆ, ಅಥವಾ ರಿಲೇಷನ್, ದೊಡ್ಡವರು ಚಿಕ್ಕವರು ಇಲ್ಲ ದೊಡ್ಡವರಿಗೆ, ಈ ಥರ. ಅಥವಾ ಅಫಿಷಿಯಲ್ ಪೊಸಿಷನ್, ಹೊರಗಡೆ ಆಫೀಸ್ಗಳಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳಿರುತ್ತೆ ಅವರಲ್ಲಿ. ಇವೆಲ್ಲವೂ ಕೂಡ ಒಂದು ಸ್ಪ್ಲಿಟ್ ಸೆಕೆಂಡ್, ಒಂದು ಕ್ಷಣದಲ್ಲಿ ಮೆಜರ್ ಮಾಡಿ ಇಬ್ಬರು ಅಷ್ಟೇ ಟೈಮ್ ಬಾಗಿ ತಲೆ ಎತ್ತಿಬಿಡ್ತಾರೆ. ಇನ್ ಮೆನಿ ಕೇಸಸ್ ದೇರ್ ಆರ್ ಕ್ಲಿಯರ್ ಕಟ್
and no difficulties. The basic rules inside the family: the wife bows to her husband, the child bows to his father, younger brothers do elder brothers, the sister bows to all brothers of whatever age. In ಫ್ಯಾಮಿಲಿ ರಿಲೇಷನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವೈಫ್ ಬೋಸ್ ಟು ಅವರ್ ಹಸ್ಬೆಂಡ್, ಹೆಂಡತಿ ಗಂಡನಿಗೆ ಈ ಥರ ಬಾಗ್ತಾಳೆ, ಸಿಸ್ಟರ್ ಟು ಬ್ರದರ್ಸ್, ಲೈಕ್ ದಟ್ ಫ್ಯಾಮಿಲಿನಲ್ಲಿ. ದೆನ್ ಎಲ್ಡರ್ಸ್ ಟು ಯಂಗರ್ಸ್, ಎಲ್ಡರ್ ಅಂದರೆ ದೊಡ್ಡವರು, ಚಿಕ್ಕವರಿಗೆ. I saw babies carried in Japanese style on their mothers' backs in clever little saddles. The mothers, they carry in how style, in which style? In their saddle. ಸ್ಯಾಡಲ್ ಅಂದರೆ ಬ್ಯಾಗ್ ಅಂತ. ಈ ಕುದುರೆಗಳಿಗೆ ಆ ಕಡೆ ಈ ಕಡೆ ಎಲ್ಲ ಬ್ಯಾಗ್ ಹಾಕಿರ್ತಾರಲ್ಲ ಆ ಥರ. ನಾವು ಮಗುನ ಹೇಗೆ ಎತ್ಕೋತೀವಿ ನಮ್ಮ ಸ್ಟೈಲಲ್ಲಿ. ಅವ್ರ ಸ್ಟೈಲ್ ಏನು ಅಂದರೆ ಹಿಂದ್ಗಡೆ ಇರುತ್ತೆ ಮಗು. ಹಿಂದ್ಗಡೆ ಮಗುನ ಹಾಕ್ಬಿಟ್ಟು ಹಿಂಗೆ ಓಡ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಇವ್ರು ಯಾರಾದರೂ ಸಿಕ್ಬಿಟ್ರ ಈಗ ಅಂತಾರ, ಆ ಮಗು ಕೂಡ ಹಿಂಗೆ ಬೆಂಡ್ ಆಗುತ್ತೆ. ದ ಚೈಲ್ಡ್ ಆಲ್ಸೋ ಬೈ ಬರ್ತ್ ಇಟ್ ಲರ್ನ್ಸ್ ಹೌ ಟು bow. And whenever mother bowed, baby bowed too, somewhat condescendingly from his majestic height. The child also bows when mother bows. ತಾಯಿ ಬಾಗಿದ್ಲು ಅಂದರೆ ಆಟೋಮೆಟಿಕ್ಕಾಗಿ ಹಿಂದ್ಗಡೆ ಮಗು ಇರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಬಾಗುತ್ತೆ. ಆ್ಯಂಡ್ ಮೆಜೆಸ್ಟಿಕ್ ಹೈಟ್, ಅದು ಒಳ್ಳೆ ಹೈಟಲ್ಲಿ ಇರುತ್ತಲ್ಲ, ಅದು ಕೂಡ ಬೋ ಮಾಡುತ್ತೆ. Japanese stores employ bowing girls who stand at the top of escalators and whose only duty is to bow deeply and differentially to all and sundry. ಆ ಸೆಂಟೆನ್ಸ್ ಅಂಡರ್ಲೈನ್ ಮಾಡಿ. ದ ಜಪಾನೀಸ್ ಸ್ಟೋರ್ ಅಂದರೆ ಅಂಗಡಿಗಳು, ಶಾಪ್ಸ್. ಜಪಾನ್ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ದೇ ಅಪಾಯಿಂಟ್ ಬೋವಿಂಗ್ ಗರ್ಲ್ಸ್. ಅದಕ್ಕೆ ಅಂತಲೇ ಹುಡುಗಿಯರನ್ನ ಅಪಾಯಿಂಟ್ ಮಾಡ್ಕೋತಾರಂತೆ ಈ ಮಾಲ್ಗಳಲ್ಲಿ ಅಥವಾ ಒಳ್ಳೊಳ್ಳೆ ಶಾಪ್ಗಳಲ್ಲಿ. ನೀವು ನೋಡ್ತೀರಾ, ಕೆಲವು ಶೋರೂಮ್ಗಳಲ್ಲಿ ಏನು ಮಾಡ್ತಾರೆ, ಒಬ್ಬ ಯೂನಿಫಾರ್ಮಲ್ಲಿರೋ ವಾಚ್ಮನ್ ಇರ್ತಾನೆ. ನೀವು ಹೋದ ತಕ್ಷಣ ಗ್ಲಾಸ್ ಡೋರ್ ಹಿಂಗೆ ತೆಗಿತಾನೆ, ನೀವು ವಾಪಸ್ ಹೋಗ್ತಾ ಇದ್ರೆ ಗ್ಲಾಸ್ ಡೋರ್ ತೆಗಿತಾನೆ. ಜಪಾನಲ್ಲಿ ಏನಾಗುತ್ತೆ ಅಂದರೆ ಆ ಸ್ಟೋರ್ ಅಂಗಡಿಗಳ ಮುಂದೆ ಒಬ್ಬೊಬ್ಬ ಜಪಾನಿ ಹುಡುಗಿನ ನಿಲ್ಲಿಸ್ತಾರೆ, ಅದಕ್ಕೆ ಸಂಬಳ ಕೊಡ್ತಾರೆ. ಆ ಹುಡುಗಿ ಒಂದೇ ಕೆಲಸ ಏನು ಅಂತ ಹೇಳಿದ್ರೆ, ಶಿ ಹ್ಯಾಸ್ ಟು ಗೋ ಎವ್ರಿಬಡಿ. ಬಂದವ್ರಿಗೆಲ್ಲ ಈಗ ಬೋ ಮಾಡಬೇಕು, ಒಳಗೆ ಕಳಿಸ್ಬೇಕು. ಒಳಗಿಂದ ಬರೋರಿಗೆಲ್ಲ ಬೋ ಮಾಡಬೇಕು, ಹೊರಗೆ ಕಳಿಸ್ಬೇಕು. ದಟ್ ಈಸ್ ದ ಓನ್ಲಿ ಥಿಂಗ್ ಶಿ ಹ್ಯಾಸ್ ಟು ಡೂ. ಲೆಕ್ಕ ಹಾಕಿದ್ದಕ್ಕೆ ಎಷ್ಟು ಸರಿ ಹಾಕಿ ಮಾಡಬೇಕು, 106 ಸರಿ ಅದನ್ನು ಮಾಡಬೇಕು. ಅವಳಿಗೆ ಅದಕ್ಕೆ ಸಂಬಳ ಕೊಡ್ತಾರೆ. ಅದು ಅಂಡರ್ಲೈನ್ ಮಾಡಿ. ಹೂಮ್ ಡೂ ದ ಜಪಾನೀಸ್ ಸ್ಟೋರ್ಸ್ ಎಂಪ್ಲಾಯ್? ಆನ್ಸರ್: ದ ಜಪಾನೀಸ್ ಸ್ಟೋರ್ಸ್ ಎಂಪ್ಲಾಯ್ ಬೋವಿಂಗ್ ಗರ್ಲ್ಸ್. ಅದು ಅವರಿಗೆ ಹೆಸರೇ ಬೋವಿಂಗ್ ಗರ್ಲ್ಸ್ ಅಂತ. ಈಗ ನಮ್ಮಲ್ಲಿ ಕ್ಲರ್ಕು, ಅಟೆಂಡು, ವಾಚ್ಮೆನ್ನು, ಗಾರ್ಡು ಅಂತ ಹೆಸರುಗಳು ಕೊಡ್ತೀವಲ್ಲ, ಹಾಗೆ ಅಂಗಡಿಗಳ ಮುಂದೆ ಈ ಥರ ಮಾಡಲಿಕ್ಕೆ ಬೋವಿಂಗ್ ಗರ್ಲ್ಸನ್ನು ಅಪಾಯಿಂಟ್ ಮಾಡ್ಕೋತಾರೆ. ಆಲ್ ಆ್ಯಂಡ್ ಸನ್ಡ್ರಿ. ಆಲ್ ಆ್ಯಂಡ್ ಸನ್ಡ್ರಿ ಮೀನ್ಸ್ ಎವ್ರಿಬಡಿ, ಪ್ರತಿಯೊಬ್ಬರಿಗೂ ಮಾಡಬೇಕು. ಆನ್ ದ ಫೇಮಸ್ and fast Tokaido line between Tokyo and Osaka, 2 conductors enter the carriage in a slightly theatrical scene. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಟೊಕಾಡೋ ಒಸಾಕ ಮಧ್ಯೆ ಟ್ರೈನ್. ಆ ಟ್ರೈನಲ್ಲಿ ಟಿಕೆಟ್ ಕಲೆಕ್ಟರ್ ಬರ್ತಾರಲ್ಲ, ಆ ಕಡೆಯಿಂದ ಒಬ್ಬ ಬರ್ತಾನೆ, ಈ ಕಡೆಯಿಂದ ಒಬ್ಬ. ಈಗ ನಮ್ಮಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬಸ್ಗಳಲ್ಲಿ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಬರ್ತಾರೆ ಅಂದ್ಕೊಳ್ಳಿ. ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಫಸ್ಟ್ ಬಂದ ತಕ್ಷಣ ಹಿಂಗೆ ಬೌ ಮಾಡ್ತಾರೆ. ಎಲ್ಲರಿಗೂ ಹಿಂಗೆ ಬೌ ಮಾಡಿ ತಕ್ಷಣ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. Like that in Japan. They march to the middle of the coach, go ceremoniously in both directions and then start checking the tickets. In one of the parts of Nara, I met a deer. Underline ಮಾಡಿ. Nara, I met a deer. Nara place. ಅಲ್ಲಿರೋ ಒಂದು ಪಾರ್ಕ್. ಆ ಪಾರ್ಕಲ್ಲಿ ನಾನು ಒಂದು ಜಿಂಕೆನ ನೋಡಿದೆ, ಡೀರ್. ಅಂಡರ್ಲೈನ್ ಮಾಡಿ. Name the animal mentioned in Japan and Brazil. ಜಪಾನ್ ಅಂಡ್ ಬ್ರೆಜಿಲ್ನಲ್ಲಿ ಯಾವ ಅನಿಮಲ್ ಹೆಸರು ಬರುತ್ತೆ? ಆನ್ಸರ್ ಈಸ್ ಡೀರ್. ಡೀರ್ ಅಂದರೆ ಜಿಂಕೆ. ವೇರ್ ಡಿಡ್ ಜಾರ್ಜ್ ಮೈಕ್ಸ್ ಮೀಟ್ ಎ ಡೀರ್? ಇನ್ ಜಪಾನ್.
ಜಪಾನಲ್ಲಿ ಜಾರ್ಜ್ ಮೈಕ್ಸ್ ಅಂದರೆ ಇದನ್ನು ಬರೆದಿದ್ದಾರಲ್ಲ ಪಾಠನ, ಇವರು ಜಿಂಕೆನ ಎಲ್ಲಿ ಭೇಟಿಯಾದರು? ಆನ್ಸರ್ ನಾರಾ. ನಾರಾ ಪ್ಲೇಸ್ ಹೆಸರು. ಐ ಬಾಟ್ ಎ ಪ್ಯಾಕ್ ಆಫ್ ಫುಡ್ ಫಾರ್ ಹಿಮ್. ಇನ್ ನಾರಾ ಸೋ ಮೆನಿ ಡೀರ್ಸ್ ಆರ್ ದೇರ್. ಜಿಂಕೆಗಳು ಸಿಕ್ಕಾಪಟ್ಟೆ ಎಲ್ಲದರಲ್ಲೇ, ನಮ್ಮಲ್ಲಿ ನಾಯಿ ಬೆಕ್ಕುಳಿ ನಾಯಿಗಳು ತಿರುಗ್ತಾವಲ್ಲ ಆ ಥರ ಎಮ್ಮೆ ದನಗಳು ಇರ್ತಾರ, ಅವರಲ್ಲಿ ಜಿಂಕೆಗಳು ನಾರಾದಲ್ಲಿ ಎಲ್ಲ ಕಡೆ ಜಿಂಕೆಗಳು. ಇವನು ಈತ ಜಾರ್ಜ್ ಮೈಕ್ಸ್ ಏನು ಮಾಡಿದ? ಐ ಬಾಟ್ ಎ ಫುಡ್ ಆಫ್ ಪ್ಯಾಕೆಟ್. ಒಂದು ಫುಡ್, ಜಿಂಕೆಗಳಿಗೆ ನಾವೇನಾದರೂ ಕೋತಿಗಳಿಗೆ ಅವಕ್ಕೆ ಫುಡ್ ಹಾಕ್ತೀವಲ್ಲ ನಾವು, ಆ ಥರನೇ ಇವನು ಜಿಂಕೆಗೆ ಅಂತ ಒಂದು ಫುಡ್ ಪ್ಯಾಕೆಟ್ ತೊಗೊಂಬಂದ. ವಾಟ್ ಡಿಡ್ ಜಾರ್ಜ್ ಮೈಕ್ಸ್ ಬ್ರಿಂಗ್ ಫಾರ್ ಡೀರ್? ಎ ಫುಡ್ ಪ್ಯಾಕೆಟ್. ಜಾರ್ಜ್ ಮೈಕ್ಸ್ ಡೀರ್ಗೆ ಏನು ತೊಗೊಂಬಂದಿದ್ರು? ಎ ಫುಡ್ ಪ್ಯಾಕೆಟ್. He came up to me, looked into my eyes and bowed deeply. The deer came to me and bowed me deeply. ಸರಿ, ನಾನು ನೋಡಿದ ತಕ್ಷಣ ಒಂದು ಜಿಂಕೆ ನನ್ನ ಹತ್ರ ಬಂತು, ನನಗೆ ಹಿಂಗೆ ಬೌ ಮಾಡಿತು. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು, ಏನಪ್ಪ ಜಪಾನಲ್ಲಿ ಜಿಂಕೆಗಳು ಕೂಡ ಬೌ ಮಾಡುತ್ತವೆ, ಬಾಗುತ್ತವೆ, ರೆಸ್ಪೆಕ್ಟ್ ಕೊಡುತ್ತವಲ್ಲ ಅಂತ ಆಶ್ಚರ್ಯ ಆಗೋಗ್ಬಿಡ್ತು. ಇಟ್ ವಾಸ್ ನೋ ಚಾನ್ಸ್ ಜೆಸ್ಚರ್ ಅಂದರೆ ಸನ್ನೆ ಮಾಡೋದು. It was a proper and courteous bow. Perhaps deer are more imitative than I knew. Perhaps if they see people bowing all the time, they get into the habit too. Perhaps it is something genetic and is in the blood of Japanese deer. I thought that it is in the genetic in the Japanese deer also. ಅಂದರೆ ಜಪಾನ್ ಜಿಂಕೆಗಳಲ್ಲೂ ಕೂಡ ಇದು ಜೆನೆಟಿಕ್ ಜೀನ್ಸಲ್ಲಿ ಬಂದ್ಬಿಟ್ಟಿದೆಯೇನೋ, ಇದು ರಕ್ತದಲ್ಲಿ ಬಂದ್ಬಿಟ್ಟಿದೆಯೇನೋ, ಅನುವಂಶೀಯ ಏನೋ ಬೋವಿಂಗ್ ಅಂತ. ಬಟ್ ಇಟ್ ಈಸ್ ಮೈ ಮಿಸ್ಟೇಕ್. ಐ ಡು ನಾಟ್ ನೋ, ಬಟ್ ಐ ಡು ನೋ ದಟ್ ದ ಡೀರ್ ಬೌಡ್ ಟು ಮೀ, ದೆನ್ ಜಂಪ್ಡ್ ಅಟ್ ಮೀ ಆ್ಯಂಡ್ ಸ್ನ್ಯಾಚ್ಡ್ ದ ಲಿಟಲ್ ಫುಡ್ ಬ್ಯಾಕ್ ಫ್ರಮ್ ಮೈ ಹ್ಯಾಂಡ್. ವೈ ಡಿಡ್ ದ ಜಪಾನೀಸ್ ಡೀರ್ ಬೌ ಟು ಮೀ? ನನಗೆ ಜಿಂಕೆ ಯಾಕೆ ನನಗೆ ಬೌ ಮಾಡ್ತು, ಯಾಕೆ ಬಾಕ್ತು ಅಂದರೆ ನನಗೆಲ್ಲ ರೆಸ್ಪೆಕ್ಟ್ ಅದು ರೆಸ್ಪೆಕ್ಟ್ ಪಡಿದ್ದೇನಕ್ಕೆ? ಎ ಪ್ಯಾಕೆಟ್ ಆಫ್ ಫುಡ್. ಈಗ ಹಾಕ್ತು, ಆ ಫುಡ್ ಕಿತ್ಕೊಂತು. ಸ್ನ್ಯಾಚ್ ಅಂದರೆ ಕಿತ್ಕೊಳ್ಳೋದು. ಸ್ನ್ಯಾಚ್ಡ್ ಆ್ಯಂಡ್ ರನ್ ಅವೇ. ಫುಡ್ ಕಿತ್ಕೊಂಡು ಹೊರಟೋಯ್ತು. ಆ ಫುಡ್ಗೆ ಅದು ನಮಸ್ಕಾರ ಹೇಳಿದ್ದು, ನನಗಲ್ಲ. ನನಗೆ ಕನ್ಫ್ಯೂಸ್ ಆಗ್ಬಿಡ್ತು, ಏನು ಜಪಾನಲ್ಲಿ ಬರೀ ಮನುಷ್ಯರಷ್ಟೇ ಅಲ್ಲ, ಜಪಾನೀಸ್ ಅಷ್ಟೇ ಅಲ್ಲ, ಜಿಂಕೆಗಳು ಬಾಗುತ್ತವಲ್ಲ ಅಂತ. ಬಟ್ ಜಪಾನಲ್ಲಿ ಜಿಂಕೆ ಬಾಗಿದ್ದೇನಕ್ಕೆ? ನಾಟ್ ಫಾರ್ ಮೀ ಬಟ್ ಫಾರ್ ಮೈ ಫುಡ್. In this too, the deer was true Japanese. You can often see people bowing to each other with a ceremonious serenity at bus stops. As soon as the bus arrives, the bowing gentlemen are transformed into savages. They push each other's side, tread on each other's toes and show their elbows into each other's stomach. ಇಲ್ಲಿ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡಿ. As soon as the bus arrives. ಜಿಂಕೆ ಹೇಗೋ ಜನನೂ ಹಾಗೇನೆ, ಜನ ಹೇಗೋ ಜಿಂಕೆ ಹಾಗೆ. ಮತ್ತು ಇನ್ನೊಂದು ಘಟನೆ ಹೇಳ್ತಾರೆ. ಆ್ಯಸ್ ಸೂನ್ ಆಸ್ ದ ಬಸ್ ಅರೈವ್ಸ್, ಬಸ್ ಸ್ಟಾಪಲ್ಲಿ ಜನ ಕಾಯ್ತಾ ಇರ್ತಾರೆ ಬಸ್ ಬರಲಿಕ್ಕೆ. ಆ್ಯಸ್ ಸೂನ್ ಆಸ್ ದ ಬಸ್ ಅರೈವ್ಸ್, ಬಸ್ ಬಂದ ತಕ್ಷಣ ಅರೈವ್ ಬರೋದು. ಬಸ್ ಬಂದ ತಕ್ಷಣ ಏನಾಗುತ್ತೆ, ಅಷ್ಟೊತ್ತೆಲ್ಲ ಎಲ್ಲರೂ ಹೀಗೆ ಬೋ ಮಾಡ್ತಿರ್ತಾರೆ. ಬಸ್ ಬಂತ ದೇ ಚೇಂಜ್ ಇನ್ ಟು ಸ್ಯಾವೇಜಸ್. ಸ್ಯಾವೇಜಸ್ ಅಂದರೆ ಅನಾಗರಿಕರ ಥರ ಚೇಂಜ್ ಆಗಿಬಿಡ್ತಾರಂತೆ. ಅಲ್ಲಿ ತನಕ ಭಾಳ ಡೀಸೆಂಟಾಗಿ ನಿಂತಿರ್ತಾರೆ. ಬಸ್ ಬಂತ ದೇ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಯಾವೇಜಸ್. ದೇ ಪುಷ್ ಈಚ್ ಅದರ್ ಆ್ಯಂಡ್ ದೇ ಟ್ರೆಡ್ ದೇರ್ ಫುಟ್. ಕಾಲು ತುಳಿತಾರೆ, ಹಿಂಗೆ ಹಿಡ್ಕೊಂಡು ಹಿಂಗೆ ತಿವಿತಾರೆ. ಆ್ಯಂಡ್ ಟು ಗೆಟ್ ಇನ್ ಟು ದ ಬಸ್. ಅಂದರೆ ಇಲ್ಲಿ ಜಪಾನೀಸನ್ನು ಹಾಡ್ಕೋತಾ ಇದ್ದಾರೆ ಜಾರ್ಜ್ ಮೈಕ್ಸ್. ಸುಮ್ಮನೆ ನಮಸ್ಕಾರ ಹೇಳ್ತಿರ್ತಾರೆ, ಸಂದರ್ಭ ಬಂದುಬಿಟ್ರೆ ತಿಳ್ಕೊಂಡು ಹೊತ್ಕೊಂಡು ನುಗ್ಗಿಬಿಡ್ತಾರೆ ಅಂತೇಳಿ. ಸೊ ಇಲ್ಲಿ ಆನ್ಸರ್ ಏನಂದರೆ, ವೆನ್ ಡೂ ದ ಜಪಾನೀಸ್ ಚೇಂಜ್ ಇನ್ ಟು ಸ್ಯಾವೇಜಸ್ ಅಟ್ ದ ಬಸ್ ಸ್ಟಾಪ್? ಅನಾಗರಿಕರು ಯಾವಾಗ ಆಗ್ತಾರೆ? ಆ್ಯಸ್ ಸೂನ್ ಆ್ಯಸ್ ದ ಬಸ್ ಅರೈವ್ಸ್, ಆ್ಯಸ್ ಸೂನ್ ಆ್ಯಸ್ ದ ಬಸ್ ಕಮ್ಸ್. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಟಿಂಗ್ ಸೂಪ್, ಲಾಸ್ಟ್ ಒನ್, ಜಪಾನ್ ಬಗ್ಗೆ ಲಾಸ್ಟ್ ಒನ್. ಈಟಿಂಗ್ ಸೂಪ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ ಊಟಕ್ಕೆ ಹೋದರೆ ಮೊದಲು ಸೂಪ್ ತಂದಿಡ್ತಾರೆ ಕುಡಿಲಿಕ್ಕೆ. ಅಂದರೆ ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಸೂಪ್ ಕೊಡ್ತಾರೆ. ಈಟಿಂಗ್ ಸೂಪ್ ಆಸ್ ಮೋರ್ ಡೇಂಜರಸ್ ದ್ಯಾನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್. ಇದನ್ನು ನೀವು ಬರಿಬೋದು. ಡ್ರಿಂಕಿಂಗ್ ದ ಸೂಪ್ ಇನ್ ಜಪಾನ್ ಈಸ್ ಮೋರ್ ಡೇಂಜರಸ್. ಜಪಾನಲ್ಲಿ ಸೂಪ್ ಕುಡಿಯೋದು ಭಾಳ ಕಷ್ಟ, ಭಾಳ ಡೇಂಜರ್. ನಾವು ಅನ್ಕೋತೀವಿ ಅದರಲ್ಲೇನು ಕಷ್ಟ, ಕುಡಿಬೋದಲ್ಲ ಅಂತ. ಬಟ್ ಡೇಂಜರಸ್.
ವೆನ್ ಈಟಿಂಗ್ ಸೂಪ್ ಯು ಮಸ್ಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಅದನ್ನು ಅಂಡರ್ಲೈನ್ ಮಾಡಿ. ಈಟಿಂಗ್ ಸೂಪ್ ಯು ಶುಡ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಫಿಯರ್ಫುಲ್ ನಾಯ್ಸ್ ಇಂಪಾರ್ಟೆಂಟ್. ಈ ಫಿಯರ್ಫುಲ್ ಅಂದರೆ ಭಯಂಕರವಾದ, ನಾಯ್ಸ್ ಅಂದರೆ ಶಬ್ದ. ನೀವು ಸೂಪ್ ಕುಡಿಬೇಕಾದ್ರೆ ಕೆಟ್ಟದಾಗ ಶಬ್ದ ಮಾಡಬೇಕಂತೆ. ಅಂದರೆ ಕಾಫಿ ಕುಡಿಬೇಕಾದ್ರೆ ಸರ್ರ ಅಂತ ಎಳಿತೀವಲ್ಲ ನಾವು, ಆ ಥರ ಸೌಂಡು ಸೂಪ್ ಕುಡಿಬೇಕಾದ್ರೆ ಮಾಡಬೇಕಂತೆ. ಇಲ್ಲಿ ಕ್ವಶನ್ ಕೇಳ್ತಾರೆ, ವೆನ್ ಒನ್ ಶುಡ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್ ಇನ್ ಜಪಾನ್. ಯಾವಾಗ ಭಯಂಕರ ಶಬ್ದ ಮಾಡಬೇಕು? ವೆನ್ ಈಟಿಂಗ್ ಸೂಪ್. ವೆನ್ ಈಟಿಂಗ್ ಸೂಪ್ ಯು ಶುಡ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್. ಇಟ್ ಈಸ್ ಎ ಸೈನ್ ಆಫ್ ಅಪ್ರಿಸಿಯೇಷನ್. ಅಪ್ರಿಸಿಯೇಷನ್ ಅಂದರೆ ಚೆನ್ನಾಗಿದೆ ಅಂದರೆ ಕಾಫಿನ ಕುಡಿಬೇಕು ಅಂದರೆ ಸರ್ರ ಅಂದರೆ ಭಾಳ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ದಂಗೆ ಅಪ್ರಿಸಿಯೇಷನ್. ಇಫ್ ಯು ಡೋಂಟ್ ಯುವರ್ ಹೋಸ್ಟೆಸ್ ವಿಲ್ ಥಿಂಕ್ ವಾಟ್ ಅನ್ ಇಲ್ ಮ್ಯಾನರ್ಡ್ ಲಾಟ್. ಬಟ್ ಇಫ್ ಯು ಡೂ ಶಿ ವಿಲ್ ಥಿಂಕ್ ನೋ ರೀಸನಬಲಿ ವೆಲ್ ಬ್ರಾಟ್ ಅಪ್ ಯುರೋಪಿಯನ್ ಮೇಕ್ ಸಚ್ ಡಿಸ್ಗಸ್ಟಿಂಗ್ ನಾಯ್ಸಸ್ ವೆನ್ ಈಟಿಂಗ್ ಸೂಪ್. ಈ ಮಸ್ಟ್ ಬಿ ಇಲ್ ಮ್ಯಾನರ್ಡ್ ಲಾಟ್. ಹೋಸ್ಟೆಸ್ ಅಂದ್ರೇನು? ಗೆಸ್ಟ್ ಮತ್ತು ಹೋಸ್ಟೆಸ್. ಗೆಸ್ಟ್ ಅಂದ್ರೇನು? ಹೊರಗಿನವರು ನಮ್ಮ ಮನೆಗೆ ಬರ್ತಾರಲ್ಲ, ಹೊರಗಿನವ್ರು ಬಂದ್ರಲ್ಲ ಅವ್ರ ಗೆಸ್ಟ್. ನಾವು ಮನೆಯಲ್ಲಿ ಸತ್ಕಾರ ಮಾಡ್ತೀವಲ್ಲ, ನಾವಿದ್ದೀವಲ್ಲ, ನಾವು ಹೋಸ್ಟೆಸ್ ಅಂತ. ಸೊ ಶಬ್ದ ಮಾಡಿದ್ರೆ ಹೋಸ್ಟೆಸ್ಗೆ, ಶಬ್ದ ಮಾಡಿದ್ರೆ ಓಟನ್ ಇಲ್ ನೇಚರ್ಡ್ ಅಂತ, ಕೆಟ್ಟ ಸೊಪ್ಪು ಅಂತ ಅನಗರಿಗೆ ಏನು ಜೋರಾಗಿ ಶಬ್ದ ಮಾಡ್ತಾನೆ. ಇಫ್ ಯು ಡೋಂಟ್ ಮೇಕ್ ನಾಯ್ಸ್, ಶಬ್ದ ಮಾಡಲಿಲ್ವಾ ಅಂತ ಅಂದರೆ ಸಚ್ ಎ ಡರ್ಟಿ ಫೆಲೋ, ಹ್ಯಾಸ್ ನೋ ಕಾಮನ್ ಸೆನ್ಸ್. ಚೆನ್ನಾಗಿದೆ ಅಂತ ಒಂಚೂರು ಶಬ್ದ ಮಾಡ್ತಾ ಇಲ್ಲ, ಅದಕ್ಕೂ ಬೈಕೋತಾರೆ. ಸೊ ಈಟಿಂಗ್ ಸೂಪ್ ಇಟ್ ಈಸ್ ಡೇಂಜರಸ್. ಸೂಪ್ ಕುಡಿತಾ ಇದ್ರೆ ನಾಯ್ಸ್ ಮಾಡಿದ್ರು ಬೈತಾರೆ, ನಾಯ್ಸ್ ಮಾಡದಿದ್ರು ಬೈತಾರೆ. ಸೊ ಈಟಿಂಗ್ ಸೂಪ್ ಇನ್ ಜಪಾನ್ ಈಸ್ ವೆರಿ ಡೇಂಜರಸ್. ಒನ್ ಶುಡ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್. ಇಷ್ಟು ಪಾಯಿಂಟ್ಸ್ ಡಿಯರ್ ಸ್ಟೂಡೆಂಟ್ಸ್. ಇಷ್ಟನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡಿದೆ, ಟೆಲಿಫೋನ್ ಬಗ್ಗೆ 3 ಸಾಲ ಹೇಳಿದೆ, ಅದು ಬೋವಿಂಗಲ್ಲಿ ಒಂದು 4-5 ಕಡೆ ನಾನು ಹೇಳಿದೆ, ಅವನು ಬರ್ಕೊಳ್ಳಿ. ನಾರ ಬಗ್ಗೆ ಅಥವಾ ಬೋವಿಂಗ್ ಗರ್ಲ್ಸ್ ಅವ್ರ ಅಪಾಯಿಂಟೆಡ್ ಅಟ್ ಜಪಾನೀಸ್ ಸ್ಟೋರ್ಸ್ ಬರ್ಕೊಳ್ಳಿ. ನಾರ ಬೋರ್ಡ್ ಬಿಕಾಸ್ ಟು ಸ್ನ್ಯಾಚ್ ಅವೇ ದ ಫುಡ್, ಅದೊಂದು. ದ ಜಪಾನೀಸ್ ದೇ ಟ್ರಾನ್ಸ್ಫಾರ್ಮ್ ಟು ಸ್ಯಾವೇಜಸ್ ಆಸ್ ಸೂನ್ ಆಸ್ ದ ಬಸ್ ಅರೈವ್ಸ್, ಆ ಪಾಯಿಂಟ್ ಬರ್ಕೊಳ್ಳಿ. ಲಾಸ್ಟ್ ಪಾಯಿಂಟ್, ವೈಲ್ ಈಟಿಂಗ್ ಸೂಪ್ ಒನ್ ಶುಡ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್ ಇನ್ ಜಪಾನ್. ಇಷ್ಟು ಪಾಯಿಂಟ್ಸನ್ನು ನೀವು ಬರ್ಕೊಂಡು ಜಪಾನ್ಗೆ ಅಟ್ಲೀಸ್ಟ್ ಒಂದು ಪೇಜಲ್ಲಿ ಬರ್ಕೊಳ್ಳಿ. ಇಷ್ಟು ಪಾಯಿಂಟ್ಸನ್ನು ಪದೇ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅವಾಗ ಈ ಪಾಠ ಕಷ್ಟ ಅಂತ ಅನಿಸಲ್ಲ. ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಈ ಕ್ಲಾಸಲ್ಲಿ ನಿಮಗೆ ಜಪಾನ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ, ಸೆಕೆಂಡ್ ಕ್ಲಾಸಲ್ಲಿ ನಾನು ನಿಮಗೆ ಬ್ರೆಜಿಲ್ ಬಗ್ಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.